ಇನ್ನು ರಾಜ್ಯದಲ್ಲಿ ಸದ್ಯಕ್ಕೆ ಏನೇನು ನಡೀತಾ ಇದೆ ಅಂದರೆ ಭ್ರಷ್ಟಾಚಾರ ನಡೀತಾ ಇದೆ, ಲಂಚಗುಳಿತನ ನಡೀತಾ ಇದೆ. ಲಂಚ ಪಡೆಯುವಾಗ ಈಗ ಅಧಿಕಾರಿಯೊಬ್ಬರು ಸಿಕ್ಕಿಬಿದ್ದು ಜೈಲ್ ಪಾಲಾಗಿದ್ದಾರೆ. ನೋಡಿ, ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ, ಲಂಚಾವತಾರ ನಡೀತಾ ಇದೆ. ಅಧಿಕಾರಿಗೆ ಹಣ್ಣು ಬ್ರೆಡ್ ತಂದು ಅನ್ನದಾತ ಲೇವಡಿ ಮಾಡಿದ್ದಾರೆ. ಶಿವಮೊಗ್ಗ ಜೈಲಿನಲ್ಲಿರುವಂತಹ ಭೂ ಸ್ವಾಧೀನ ಅಧಿಕಾರಿ ಸಿದ್ದಲಿಂಗ ರೆಡ್ಡಿ ಗನಂದಾರಿ ಕೆಲಸ ಅಂತ ವಿಶುಕುಮಾರ್ ವ್ಯಂಗ್ಯವಾಡಿದ್ದಾರೆ. ಹಣ್ಣು, ಬ್ರೆಡ್ಡು, ಬ್ರಷ್, ಮೈಸೂರು ಸ್ಯಾಂಡಲ್ ಸೋಪು ರೈತ ತರ್ತಾರೆ. ಜೈಲಲ್ಲಿರುವಂತಹ ಅಧಿಕಾರಿ ಸಿದ್ದಲಿಂಗ ರೆಡ್ಡಿಗೆ ಕೊಡುವ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಚಿಕ್ಕಮಗಳೂರು ತರೀಕೆರೆಯ ಶ್ರೀಗಂಧ ಬೆಳೆಗಾರ ವಿಶುಕುಮಾರ್ ಅವರು ರೈತರು. ಜೈಲಲ್ಲಿ ಚೆನ್ನಾಗಿ ತಿಂದು ಮತ್ತೆ ಶ್ರೀಗಂಧ ಮರ ತೆರವುಗೊಳಿಸಲಿ, ಹೆದ್ದಾರಿ 206ರ ಕಾಮಗಾರಿಗೆ ಶ್ರೀಗಂಧದ ಮರಗಳ ತೆರವನ್ನು ಮಾಡಿದ್ರು. ಇದೀಗ ಲೋಕಬಲೆಗೆ ಅಧಿಕಾರಿ ಬಿದ್ದಿದ್ದಾರೆ. ನೋಡಿ, ರೈತರು ಇವತ್ತು ಬೀದಿಗಿಳಿದು ಲೇವಡಿ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಲಂಚಗುಳಿತನ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ ಕೊಡ್ತಾ ಹೋಗ್ತಾರೆ. ಮೋಹನ್ ಕೃಷ್ಣ, ಸಹಜವಾಗಿ ಅನ್ನದಾತರು ಈ ರೀತಿಯಾದಂತಹ ಲೇವಡಿ ಮಾಡೋದು ಅಪರೂಪದಲ್ಲಿ ಅಪರೂಪ. ಇವಾಗ ನೋಡಿ, ಅಧಿಕಾರಿಗೆ ಒಂದು ಅವರ ಸೊಕ್ಕನ್ನು ಮುರಿಯುವ ನಿಟ್ಟಿನಲ್ಲಿ, ಇವಾಗ ಅವರಿಗೆ ಲೇವಡಿ ಮಾಡುವ ನಿಟ್ಟಿನಲ್ಲಿ ಸೋಪು, ಬ್ರಷು, ಹಣ್ಣು, ಬ್ರೆಡ್ಡು ಎಲ್ಲ ತಂದುಬಿಟ್ಟಿದ್ದಾರೆ. ಏನಿದು ಅಸಲಿ ಕಹಾನಿ ಅಂತ? ಹೌದು ಸಚಿನ್, ಕಳೆದ ಒಂದು 4 ದಿನಗಳ ಹಿಂದೆ ಅಷ್ಟೇ ಏನು ಭೂಸ್ವಾಧೀನ ಅಧಿಕಾರಿಯಾಗಿರುವಂತಹ ಸಿದ್ದಲಿಂಗ ರೆಡ್ಡಿ ಅವರು 40,000 ರೂಪಾಯಿಗಳನ್ನ ಲಂಚ ಸ್ವೀಕರಿಸುವ ಸಂದರ್ಭದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು. ಲೋಕಾಯುಕ್ತ ರೈಡ್ ಆಗಿತ್ತು. ನಗರದ ನೆಹರು ಸ್ಟೇಡಿಯಂನಲ್ಲಿ ಈ ಒಂದು ಲಂಚವನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ಸಿದ್ದಲಿಂಗ ರೆಡ್ಡಿ ಅವರಿಗೆ ರೆಡ್ ಹ್ಯಾಂಡ್ ಆಗಿ ಸೀಸ್ ಮಾಡಿದ್ರು. ಅವರ PA ಇದ್ರು. ಅವರ PA ಮೂಲಕ 40,000 ರೂಪಾಯಿ ಲಂಚವನ್ನ ಸ್ವೀಕರಿಸುವ ವೇಳೆ ಈ ಒಂದು ಘಟನೆ ನಡೆದಿತ್ತು. ಇದೀಗ ನಿನ್ನೆ ರಾತ್ರಿ ಒಬ್ಬ ರೈತರು, ಚಿಕ್ಕಮಗಳೂರಿಂದ ಬಂದಂತಹ ರೈತರು ಈ ರೀತಿಯಲ್ಲಿ ಲೇವಡಿ ಮಾಡುವುದರ ಮೂಲಕ ಅಧಿಕಾರಿಗಳಿಗೆ ತಲೆಬಿಸಿಯನ್ನು ಉಂಟು ಮಾಡಿರುವಂತದ್ದು. ಶಿವಮೊಗ್ಗ ಜೈಲಿನಲ್ಲಿ ಕಾರಾಗೃಹದಲ್ಲಿ ಇರುವಂತಹ ಸಿದ್ದಲಿಂಗ ರೆಡ್ಡಿ ಅವರಿಗೆ ಗನಂದಾರಿ ಕೆಲಸ ಸಾಧನೆ ಮಾಡಿದ್ದಾರೆ ಎಂದು ಜೈಲಿಗೆ ಹಣ್ಣು, ಬ್ರೆಡ್, ಬನ್ ಹಾಗೂ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ತಂದು ಮತ್ತು ಬ್ರಷ್ ಕೂಡ ತಂದು ಅವರು ಇನ್ನಷ್ಟು ಚೆನ್ನಾಗಿ ಬೆಳೀಬೇಕು, ಹಣ್ಣು ಹಂಪಲು ತಿಂದು ಮತ್ತು ಮತ್ತೆ ನಮ್ಮ ಶ್ರೀಗಂಧದ ಮರಕ್ಕೆ ತೆರವುಗೊಳಿಸಲಿ ಎಂಬವಾಗಿ ಈ ಮೂಲಕ ವಿಭಿನ್ನವಾಗಿ ಒಂದು ಪ್ರತಿಭಟನೆ ಸಹ ಮಾಡಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ 2006ರ ವಿಶೇಷ ಭೂಸ್ವಾಧೀನೆ ಅಧಿಕಾರಿಯಾಗಿದ್ದ ಸಿದ್ದಲಿಂಗ ರೆಡ್ಡಿ ಅವರು ನಮ್ಮ ಮರಗಳನ್ನ, ಅದರಲ್ಲೂ ಕೂಡ ಸ್ಯಾಂಡಲ್ ಮರಗಳನ್ನ, ಗಂಧದ ಮರಗಳನ್ನ ತೆಗೆದು ತೆರವುಗೊಳಿಸಿದ್ದಾರೆ. ಹೀಗಾಗಿ ಜೈಲಿನಿಂದ ಬಂದ ಮೇಲೆ ಮತ್ತೆ ಶ್ರೀಗಂಧದ ಮರಗಳನ್ನ ತೆರವುಗೊಳಿಸಲು ಅವರಿಗೆ ಶಕ್ತಿ ಬೇಕು. ಹೀಗಾಗಿ ಹಣ್ಣು ಹಂಪಲುಗಳನ್ನ ತಂದಿದ್ದೇನೆ ಅಂತ ಹೇಳಿ ರೈತ ವಿಶುಕುಮಾರ್ ಅವರು ಒಂದು ವಿಭಿನ್ನವಾಗಿ ಪ್ರತಿಭಟನೆ ಮಾಡುವಂತ ಮೂಲಕ ಈ ಮೂಲಕ ಅಧಿಕಾರಿಗಳಿಗೆ, ಲಂಚವನ್ನ ಸ್ವೀಕರಿಸುವ ಅಧಿಕಾರಿಗಳಿಗೆ ಲೇವಡಿ ಮಾಡಿರುವಂತದ್ದು. ಸಚಿನ್, ಧನ್ಯವಾದ ಮೋಹನ್ ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.